ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಭೂಮಿ ಹಬ್ಬ ಆಚರಣೆ ಪ್ರಯುಕ್ತ ಸುದ್ದಿಗೋಷ್ಠಿ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬನ್ನಿ ಬನ್ನಿ ರೈತಾಪಿ ರೈತರೇ, ಭೂಮಿ ಹಬ್ಬ ಆಚರಿಸೋಣ, ಸಂಭ್ರಮಿಸೋಣ, ರೈತರು ಒಗ್ಗಟ್ಟು ಪ್ರದರ್ಶಿಸೋಣ, ಭೂಮಿ ಹಕ್ಕು ನಮ್ಮ ರೈತರ ಹಕ್ಕು. ಚನ್ನರಾಯಪಟ್ಟಣ ರೈತರು ಐತಿಹಾಸಿಕ ವಿಜಯದ ಸಂಭ್ರಮಾಚರಣೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಫೆಬ್ರವರಿ 27ರಂದು ಭೂಮಿ ಹಬ್ಬ ಆಚರಣೆ. ಕಾರಹಳ್ಳಿ ಶ್ರೀನಿವಾಸ್. ದೇವನಹಳ್ಳಿ ಚನ್ನರಾಯಪಟ್ಟಣದ 13 ಹಳ್ಳಿಗಳ ರೈತರು ತಮ್ಮ ಅಸ್ತಿತ್ವಕ್ಕಾಗಿ ನಡೆಸಿದ ಸುದೀರ್ಘ 4 ವರ್ಷಗಳ ಸತ್ಯಾಗ್ರಹಕ್ಕೆ ಐತಿಹಾಸಿಕ ಜಯ ಲಭಿಸಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಮಣ್ಣಿನ ಮೇಲೆ ಕಣ್ಣಿಟ್ಟಿದ್ದಂತಹ ಬೂದಾದ ವ್ಯವಸ್ಥೆಯ ವಿರುದ್ಧ ರೈತರು ತೋರಿದಂತಹ ಅಪ್ರತಿಮ ಸಂಘಟಿತ ಶಕ್ತಿಗೆ ಸರ್ಕಾರ ಕೊನೆಗೂ ಮಣಿದಿದೆ. ದೀರ್ಘಕಾಲ ಮಳೆ, ಗಾಳಿ, ಬಿಸಿಲು ಎನ್ನದೆ ಧರಣಿ ಕುಳಿತ ರೈತರು ಛಲಕ್ಕೆ ಹಿಂದೆ ಜಯವಾಗಲಿ. ಸುಮಾರು 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯೇ ಜೀವನಾಧಾರವಂತ ಹೇಳಿ ನಂಬಿರುವಂತಹ ನಾಡಿನ ಸಮಸ್ತ ರೈತ ಕುಲದ ಸ್ವಾಭಿಮಾನದ ಸಂಕೇತವಾಗಿದೆ ಅಂತ ಹೇಳಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಕಾರಹಳ್ಳಿ ಶ್ರೀನಿವಾಸ್ ಹೇಳಿದ್ರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಮಹಾನ್ ವಿಷಯವನ್ನ ಸಂಭ್ರಮಿಸಲು, ಹೋರಾಟದ ಸಂಗಾತಿಗಳನ್ನ ಗೌರವಿಸಲು ಮತ್ತು ಸರ್ಕಾರವನ್ನ ಎಚ್ಚರಿಸಲು ನಾವು ಭೂಮಿ ಹಬ್ಬವನ್ನ ಆಯೋಜಿಸಿದ್ದೇವೆ. ಈ ಸಂಭ್ರಮದ ಕ್ಷಣದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮೆಲ್ಲರ ಒಗ್ಗಟ್ಟನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ರೈತರು, ಜನಸಾಮಾನ್ಯರು, ಎಲ್ಲಾ ಪಕ್ಷಗಳ ಮುಖಂಡರು ಎಲ್ಲಾ ಭೂಮಿ ಹಬ್ಬಕ್ಕೆ ತಪ್ಪದೇ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಕಾರಹಳ್ಳಿ ಶ್ರೀನಿವಾಸ್ ರವರು ವಿನಂತಿಸಿಕೊಂಡ್ರು. ಕಂಡಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಎಲ್ಲ 13 ಹಳ್ಳಿಯ ರೈತರು ಸೇರಿ ಇದೇ ತಿಂಗಳು 27ನೇ ತಾರೀಕು ಭೂಮಿ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಈ ಭೂಸ್ವಾಧೀನದಿಂದ ಏನು ಬಿಡುಗಡೆ ಆಗಿದೆ ಭೂಮಿ, ಅದಕ್ಕಾಗಿ ಒಂದು ವಿಜಯೋತ್ಸವವನ್ನು ಆಚರಿಸುವ ಮೂಲಕ ಭೂಮಿ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಸರ್ಕಾರ ಏನು ಶಾಶ್ವತ ಕೃಷಿ ವಲಯ ಅಂತ ಹೇಳಿ ಘೋಷಣೆ ಮಾಡಿದೆ, ಅದನ್ನು ವಿರೋಧಿಸಿ ನಾವು ಆ ದಿನ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಇದೆ. ಸರ್ಕಾರ ಒಂದು ರೀತಿ ಭೂಮಿಯನ್ನು ಬಿಡೋ ನೆಪದಲ್ಲಿ ಇನ್ನೊಂದಷ್ಟು ಷರತ್ತುಗಳನ್ನು ಹಾಕಿ ಆ ಭೂಮಿಯನ್ನು ಕಸ್ಕೊಳ್ಳುವಂಥ ಹುನ್ನಾರ ಇದೆಯಲ್ಲ, ಇದನ್ನು ಸಹ ನಾವು ವಿರೋಧಿಸಿ ಅವತ್ತಿನ ಒಂದು ಸಮಾವೇಶದಲ್ಲಿ ನಿರ್ಣಯವನ್ನು ತಗೋತೀವಿ. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರ ಇವತ್ತೇನು ಭೂಸ್ವಾಧೀನ ಕೈ ಬಿಟ್ಟಿದೆ ಅದಕ್ಕೆ ಸ್ವಾಗತಿಸ್ತೇವೆ. ಅದರ ಜೊತೆಯಲ್ಲಿ ಈ ಭೂಸ್ವಾಧೀನಕ್ಕೆ ಷರತ್ತುಗಳನ್ನು ವಿಧಿಸಿದಾರಲ್ಲ, ಆ ಷರತ್ತುಗಳನ್ನು ತೆಗಿಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋ ಮೂಲಕ ಅವತ್ತು ಭೂಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಭೂಮಿ ಹಬ್ಬದ ವಿಶೇಷ ಒಂದು ಅತ್ಯಂತ ಸಡಗರ ಮತ್ತು ಸಂಭ್ರಮಗಳಿಂದ ರೈತರು ಸ್ವತಃ ರೈತ ಕುಟುಂಬ ಭಾಗವಹಿಸುವ ಮೂಲಕ ಆ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಾವೆಲ್ಲ ಆಹ್ವಾನ ಮಾಡಿದ್ದಾರೆ. ಈಗಾಗಲೇ ಈ ಹೋರಾಟಕ್ಕೆ ಕಳೆದ 3.5-4 ವರ್ಷಗಳಿಂದ ಬೆಂಬಲವಾಗಿ ನಿಂತಿರುವಂತಹ ಎಲ್ಲರನ್ನ ಹೋರಾಟಗಾರರು, ಸಾಹಿತಿಗಳು, ಕಲಾವಿದರು, ಬರಹಗಾರರು, ಚಿಂತಕರು, ಸಾಮಾಜಿಕ ಹೋರಾಟಗಾರರು, ವಿದ್ಯಾರ್ಥಿ, ಯುವಜನರು, ಮಹಿಳೆಯರು, ಅನೇಕ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಅನೇಕ ದೇಶಪ್ರೇಮಿ ಸಂಘಟನೆಗಳು ಎಲ್ಲವನ್ನು ನಾವು ಅತ್ಯಂತ ಪ್ರೀತಿಯಿಂದ ಮುಕ್ತವಾಗಿ ಆಹ್ವಾನ ಮಾಡ್ತಿದ್ದೇವೆ. ಅದರ ಜೊತೆಯಲ್ಲಿ ಈ ನಾಡಿನ ಮಾಧ್ಯಮಗಳು ಇಡೀ ಹೋರಾಟವನ್ನು ನನ್ನದೇ ಹೋರಾಟ ಅಂತ ಹೇಳಿ ಆ ಮಾಧ್ಯಮಗಳು ತನ್ನ ಹೆಗಲಿಗಾಕೊಂಡು 4 ವರ್ಷಗಳ ಕಾಲ ಸುದೀರ್ಘವಾಗಿ ತಾವೆಲ್ಲ ಬರೆದಿದ್ದೀರಿ, ಈ ಸುದ್ದಿಯನ್ನು ಪ್ರಕಟಿಸಿದ್ದೀರಿ. ಆ ಕಾರಣಕ್ಕಾಗಿ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಸಹ ನಾವು ಆವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾವು ಆಹ್ವಾನಿಸ್ತಿದ್ದೇವೆ. ದಯವಿಟ್ಟು ತಾವು ಬರಬೇಕು. ಅದರ ಜೊತೆಯಲ್ಲಿ ವಿಶೇಷವಾಗಿ ದೇವನಹಳ್ಳಿಯ ಜನತೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ. ದೇವನಹಳ್ಳಿಯ ಪ್ರತಿಯೊಬ್ಬ ನಾಗರಿಕನು ಇದು ನಂದೇ ಹೋರಾಟ ಅಂತ ಹೇಳಿ ಭಾವಿಸಿಕೊಂಡು ಚನ್ನರಾಯಪಟ್ಟಣ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ದೇವನಹಳ್ಳಿ ತಾಲೂಕಿನ ಎಲ್ಲ ಸಂಘಟನೆಗಳು ಮತ್ತು ನಾಗರಿಕರು, ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ನಾಗರಿಕರು, ಹೊಸಕೋಟೆ ತಾಲೂಕಿನ ಸಂಘಟನೆಗಳ ಎಲ್ಲ ಮುಖಂಡರುಗಳು, ನಾಗರಿಕರು, ಒಟ್ಟಾರೆ ಗ್ರಾಮಾಂತರ ಜಿಲ್ಲೆಯೇ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿತ್ತು.
ಆ ಎಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಗಳನ್ನು ಪದಾಧಿಕಾರಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು 27ರ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೇವೆ. ದಯವಿಟ್ಟು ಇದು ನಿಮ್ಮ ಮನೆ ಹಬ್ಬ ಅಂತ ಹೇಳಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ಆವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ ತಮ್ಮ ಮೂಲಕ. ಈ ಕಾರ್ಯಕ್ರಮಕ್ಕೆ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರುವಂಥ ದೇವನೂರು ಮಹಾದೇವ್ ಅವ್ರನ್ನ ಕರೆದಿದ್ದೀವಿ ನಾವು. ಅವರು ಬಹುಶಃ ಬರ್ಬೋದು. ಇಂಥ ಅನೇಕರನ್ನ SR ಹಿರೇಮಠ ಇರ್ಬೋದು, ದೇವನೂರು ಮಹಾದೇವ್ ಅವರು ಇರ್ಬೋದು, ಪ್ರಕಾಶ್ ರವಿ ಅವರು, ಬಡಗಲಾಪುರ ನಾಗೇಂದ್ರ ಅವರು, ಚುಕ್ಕಿ ನಂಜುಂಡಸ್ವಾಮಿ ಅವರು, ನಾವಳ್ಳಿ ಶಂಕರ್ ಅವರು, ಗುರುಪ್ರಸಾದ್ ಕೆರಗೋಡ್ ಅವರು, ಅನೇಕರು ಇಂಥ ದೊಡ್ಡ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡರು, ನಾಗಮೋಹನ್ ದಾಸ್ ಅವರು, ಅಂತ ಒಬ್ಬರು ಇಬ್ಬರು ಅನ್ನಂಗಿಲ್ಲ, ಇದರಲ್ಲಿ ಒಂದು ರೀತಿ ಸಾಗರೋಪಾದಿಯಲ್ಲಿ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಚನ್ನರಾಯಪಟ್ಟಣದ ಮಾರೇಗೌಡರವರು ಮಾತನಾಡಿದರು. ಕಾರ್ಯಕ್ರಮದ ವಿವರಗಳು: ಐತಿಹಾಸಿಕ ವಿಜಯೋತ್ಸವ ಮತ್ತು ಗೌರವ ಸಮರ್ಪಣೆ ಭೂಮಿ ಹಬ್ಬವನ್ನ ದಿನಾಂಕ 27/2/2026 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಧರಣಿ ಸ್ಥಳದಲ್ಲಿ ಅದ್ದೂರಿಯಾಗಿ ಭೂಮಿ ಹಬ್ಬವನ್ನ ಆಚರಿಸಲಾಗುವುದು ಅಂತ ಹೇಳಿ ತಿಳಿಸಿದರು. ನಾವು ಒಂದು ಭೂಮಿ ಹಬ್ಬವನ್ನ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಾರಣ ಏನಂದರೆ, ನಮಗೆ ಇಡೀ ಈ ಒಂದು ರಾಜ್ಯದ ಎಲ್ಲ ಹೋರಾಟಗಾರರು, ವಿಶೇಷವಾಗಿ ಅನೇಕ ಸಂಘಟನೆಯ ಎಲ್ಲ ಮುಖಂಡರುಗಳು, ಎಲ್ಲ ಸಂಘಟನೆಯ ಎಲ್ಲ ಭಾಗವಾಗಿ ಎಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ನಾವು ಅನೇಕ ಹೋರಾಟಗಳನ್ನು ಮಾಡಿದ್ವಿ. ಈ ನಗರವನ್ನು ಬಂದ್ ಮಾಡೋದ್ರ ಮೂಲಕ ಅವರು ಸ್ವಯಂ ಪ್ರೇರಿತವಾಗಿ ಅನೇಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ತಾಲೂಕಿನ ಜನತೆ, ನಾವು ಪಾದಯಾತ್ರೆಯನ್ನು 11 ದಿನ ಪಾದಯಾತ್ರೆ ಮಾಡಿದ್ವಿ ಇಡೀ ತಾಲೂಕಲ್ಲಿ. ಹಾಗಾಗಿ ಆ ಪಾದಯಾತ್ರೆಯಲ್ಲಿ ನಮಗೆ ಎಲ್ಲ ರೀತಿಯ ಆಧಾರದ ಸ್ವಾಗತವನ್ನು ಕೋರಿ ನಮಗೆ ಅಲ್ಲಿ ತಂಪಾದ ಪಾನೀಯಗಳನ್ನು, ಊಟವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ರೈತ ಬಾಂಧವರು, ಸಂಘಟನೆಗಳವರು ಎಲ್ಲರೂ ನಮ್ಮ ಈ ಒಂದು ಶುಕ್ರವಾರ 27ನೇ ತಾರೀಕು ಒಂದು ವಿಜಯೋತ್ಸವಕ್ಕೆ ನಾವೆಲ್ಲ ಗೌರವಯುತವಾಗಿ ನಾವು ನಿಮ್ಮನ್ನು ಬರಮಾಡ್ತಾ ಇದ್ವಿ. ದಯಮಾಡಿ ಎಲ್ಲ ತಾಲೂಕಿನ ಜನತೆ ರೈತರ ಒಂದು ಯಶಸ್ಸಿಗಾಗಿ ನೀವೆಲ್ಲ ಶ್ರಮ ವಹಿಸಿ ನಮಗೆಲ್ಲ ಸಹಕಾರ ಕೊಟ್ಟಿದ್ರಿ. ದಯಮಾಡಿ ಒಂದು 27ನೇ ತಾರೀಕು ತಾವೆಲ್ಲ ಈ ಒಂದು ಯಶಸ್ವಿ ವಿಜಯೋತ್ಸವದಲ್ಲಿ ಭಾಗಿಯಾಗಿ ತಾವೆಲ್ಲ ಕಾರಣಕರ್ತರಾಗಿರೋದ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಅದೇ ರೀತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ಎಲ್ಲ ಸಂಘಟನೆಯ ಪ್ರಮುಖರು, ಏನು ರೈತ ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಯುವಕ ಸಂಘಟನೆಗಳಿರ್ಬೋದು, ಅನೇಕ ಜನಪರ ಸಂಘಟನೆಗಳು, ಸಾಹಿತಿಗಳು, ಬರಹಗಾರರು, ಸಿನಿಮಾ ನಟರು, ನಿರ್ಮಾಪಕರು, ಅನೇಕರು ಈ ಒಂದು ಹೋರಾಟದಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಅವರು ಸಹ ಇಲ್ಲಿ ಭಾಗಿಯಾಗಿ ಅವರು ಸಹ ನಮ್ಮ ಜೊತೆಯಲ್ಲಿ ಕಷ್ಟ ಸುಖದಲ್ಲೆಲ್ಲ ನಿಂತಿದ್ದಾರೆ. ಆ ಕಾರಣದಿಂದ ಅವರಿಗೆ ಈ ನಿಮ್ಮ ಮೂಲಕ ಅವರಿಗೆ ನಾವು ವಿಶೇಷವಾಗಿ ಅವ್ರನ್ನ ಗೌರವಯುತವಾಗಿ ಅವರಿಗೆ ಸ್ವಾಗತವನ್ನು ಮಾಡುವ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮ ವಿಜಯೋತ್ಸವಕ್ಕೆ ತಾವೆಲ್ಲ ಭಾಗಿಯಾಗಿ ನಮಗೆ ಆಶೀರ್ವಾದ ಮಾಡಬೇಕು. ರೈತರನ್ನು ಉಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಹೋರಾಟದಲ್ಲಿ ಭಾಗವಾಗಿರ್ತಕ್ಕಂಥ ಇಡೀ ರಾಕೇಶ್ ಟಿಕಾಯಿತಿ ಅವರು ಇರ್ಬೋದು, SKMನ ಸಂಘಟನೆಯ ಪ್ರಮುಖರು ಅನೇಕರು, ಅವರೆಲ್ಲ ನಾವು ಕರೆದಿದ್ದೀವಿ. ಈ ಸಂದರ್ಭದಲ್ಲಿ ನಂಜಪ್ಪ, ಅಶ್ವಥ್, ರಘು, ವೆಂಕಟರಮಣಪ್ಪ, ಪ್ರಮೋದ್, ದಯಾನಂದ್, ಗೋಪಿನಾಥ್, ನಟರಾಜ್, ಮೋಹನ್, ಪ್ರಕಾಶ್, ತಿಮ್ಮರಾಯಪ್ಪ, ಮುನೇಗೌಡ, ಕೃಷ್ಣಪ್ಪ, ಬೆಳ್ಳಪ್ಪ, ಲಕ್ಷ್ಮಮ್ಮ, ಗೋಪಾಲ್ ಗೌಡ ಇನ್ನು ಅನೇಕ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ 1 TV ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.